ಹಲೋ ಫ್ರೆಂಡ್ಸ್, ನಮಸ್ತೆ. ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಈ ಹಲ್ವಾ ನೋಡಿದರೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಬಾಳೆಹಣ್ಣಿನ ಒಂದು ಆರೋಗ್ಯಕರವಾದ ಸಕ್ಕರೆ ಮತ್ತು ಕಾರ್ನ್ ಫ್ಲೋರ್ ಹಾಕದೆ ಮಾಡಿರುವಂತಹ ಹಲ್ವಾ ತುಂಬಾ ಚೆನ್ನಾಗಿರುತ್ತೆ. ತುಂಬ ಈಸಿಯಾಗಿ ಮಾಡ್ಬೋದು. ಬನ್ನಿ ಈಗ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ನೋಟಿಫಿಕೇಶನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲಿಗೆ ಈ ಹಲ್ವಾ ಮಾಡೋದಕ್ಕೆ ನಾನಿವತ್ತು ಬೆಲ್ಲ ತಗೊಂಡಿದ್ದೇನೆ. ಬೆಲ್ಲವನ್ನು ಪುಡಿ ಮಾಡಿ ತಗೊಂಡಿದ್ದೇನೆ. ಇಲ್ಲಿ 1 ಕಪ್ನಷ್ಟು ಬೆಲ್ಲ, ಅಂದರೆ ಇದರಲ್ಲಿ 1/4 kg ಬೆಲ್ಲ ಇದೆ. ಇದನ್ನು ಒಂದು ಪಾತ್ರೆಗೆ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಕರಗಿಸಬೇಕು ಅಷ್ಟೇ. ಅಂದರೆ ಪಾಕ ಮಾಡೋದಲ್ಲ. ಸುಮಾರು ಇದರಲ್ಲಿ 3 ಟೇಬಲ್ ಸ್ಪೂನ್ ಅಥವಾ ಆ ಲೋಟದಲ್ಲಿ 1/4 ಲೋಟದಷ್ಟು ನೀರನ್ನು ಹಾಕಿಬಿಟ್ಟು ಬೆಲ್ಲವನ್ನು ಚೆನ್ನಾಗಿ ಕರಗಿಸಿಕೊಳ್ಳಿ. ಬೆಲ್ಲದಲ್ಲಿ ಕಸ ಎಲ್ಲ ಇಲ್ಲ ಅಂದರೆ ಹಾಗೇನೆ ಹಾಕ್ಬೋದು. ಆದರೆ ಈ ರೀತಿ ಕರಗಿಸಿ ಹಾಕಿದರೆ ಕಲರ್ ಕೂಡ ಚೆನ್ನಾಗಿರುತ್ತೆ ಮತ್ತು ಅದರ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಈಗ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ. ಇಷ್ಟಾದರೆ ಸಾಕು. ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಇದು ಒಂದು ಕಡೆ ಇರಲಿ. ಈಗ ನಾನು ಇಲ್ಲಿ 5 ಬಾಳೆಹಣ್ಣು ತಗೊಂಡಿದ್ದೀನಿ. ಬಾಳೆಹಣ್ಣು ಚೆನ್ನಾಗಿ ಹಣ್ಣಾಗಿರಬೇಕು. ಈಗ ಈ ಬಾಳೆಹಣ್ಣುಗಳನ್ನು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ. ಬಾಳೆಹಣ್ಣಿದು ಚೆನ್ನಾಗಿ ಹಣ್ಣಾಗಿದೆ. ನಂತರ ಇದನ್ನು ನೀರು ಹಾಕದೆ ನುಣ್ಣಗೆ ಅರಿಬೇಕು. ಇದು ಎಷ್ಟು ಹಣ್ಣಾಗಿದೆ ಅಂದರೆ ನಾವು ಅದನ್ನು ಹಾಗೇನೆ ಒಂದು ಸ್ಪೂನಲ್ಲಿ ಇದು ಮಾಡಿ ಹಾಗೇನೆ ಮಾಡ್ಕೋಬಹುದು. ಆದರೆ ಮಿಕ್ಸಿ ಜಾರಿಗೆ ಹಾಕೋದ್ರಿಂದ ಸ್ವಲ್ಪ ಈಸಿ ಆಗುತ್ತೆ ಅಷ್ಟೇ. ಈಗ ಒಲೆ ಮೇಲೆ ಒಂದು ದಪ್ಪ ತಳದ ಪಾತ್ರೆಯನ್ನಿಟ್ಟು ಅದಕ್ಕೆ ನಾನು 2 ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ. ತುಪ್ಪ ಹಾಕಿದ ಮೇಲೆ ಈ ಅರೆದ ಬಾಳೆಹಣ್ಣಿನ ಪೇಸ್ಟನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ನಿಧಾನ ಉರಿಯಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಿ ಬಾಳೆಹಣ್ಣಿನ ರಾ ಸ್ಮೆಲ್ ಹೋಗಬೇಕು ಮತ್ತು ಅದರಲ್ಲಿ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು. ಅಲ್ಲಿ ತನಕ ಒಂದು ಮೀಡಿಯಂ ಉರಿನಲ್ಲಿ ಈ ರೀತಿ ಮಾಡ್ಕೊಳ್ತಾ ಹೋಗಿ. ಈ ಒಂದು ಹಲ್ವಕ್ಕೆ ಚೆನ್ನಾಗಿ ಸಿಹಿ ಇರುವಂತಹ ಬಾಳೆಹಣ್ಣನ್ನು ಉಪಯೋಗಿಸ್ಕೊಳ್ಳಿ. ತುಂಬ ಚೆನ್ನಾಗಿ ಹಲ್ವಾ ರೆಡಿ ಆಗುತ್ತೆ. ಈಗ ಇದನ್ನು ನಾನು ಸುಮಾರು ಒಂದು 10 ನಿಮಿಷ ಇದೇ ಥರ ಫ್ರೈ ಮಾಡ್ಕೊಂಡಿದ್ದೀನಿ. 10 ನಿಮಿಷದ ನಂತರ ಇದು ಪೇಸ್ಟ್ ಈ ರೀತಿ ಕಲರ್ ಕೂಡ ಚೇಂಜ್ ಆಗಿದೆ. ಹಾಗೆಯೇ ತುಪ್ಪ ಎಲ್ಲ ಹೇರ್ಕೊಂಡಿದೆ. ಈಗ ಇದಕ್ಕೆ ನಾನು ಬೆಲ್ಲದ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬೆಲ್ಲದ ನೀರನ್ನು ಸೇರಿಸ್ಕೊಳ್ಳುವಾಗ ಸ್ವಲ್ಪ ಬಿಸಿ ಮಾಡಿಕೊಂಡು ಸೇರಿಸ್ಕೊಳ್ಳಿ. ಯಾಕೆಂದರೆ ಆ ಪಾತ್ರೆಯಲ್ಲಿ ಇಲ್ಲಾಂದರೆ ಹಾಗೇನೆ ಉಳಿದು ಬಿಡುತ್ತೆ. ಅದು ಸ್ವಲ್ಪ ದಪ್ಪ ಆಗಿರುತ್ತಲ್ವ, ಆ ಕಾರಣದಿಂದ. ಈಗ ಎಲ್ಲ ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ಈ ರೀತಿ ಕಲಸ್ಕೊಳ್ಬೇಕು. ಎಲ್ಲ ಎರಡೂ ಕೂಡ, ಅಂದರೆ ಬಾಳೆಹಣ್ಣಿನ ಪೇಸ್ಟ್ ಮತ್ತು ಈ ಬೆಲ್ಲದ ನೀರು ಎರಡೂ ಕೂಡ ಚೆನ್ನಾಗಿ ಹೊಂದ್ಕೊಳ್ಬೇಕು. ಅಲ್ಲಿ ತನಕ ಈ ರೀತಿ ಮಾಡ್ಕೊಳ್ತಾ ಹೋಗಿ. ನೋಡಿ, ಈಗ ಕುದೀತಾ ಇದೆ. ಇದು ಸ್ವಲ್ಪ ಇದು ಚೆನ್ನಾಗಿ ಈಗ ಮಿಕ್ಸ್ ಆಗಿದೆ. ನೋಡ್ಬೋದು ನೀವೀಗ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ನಾವು ಈ ರೀತಿ ಮಾಡ್ಕೊಳ್ತಾನೆ ಹೋಗಬೇಕು. ಸೌಟಲ್ಲಿ ತಳ ಹಿಡಿಯದಂತೆ ಹಲ್ವಾ ನಾವು ಯಾವಾಗಲೂ ಹೇಗೆ ಮಾಡ್ತೀವಿ ಅದೇ ಥರ ಈ ರೀತಿ ಮಾಡ್ಕೊಳ್ತಾ ಹೋಗಿ. ಈಗ ಇಲ್ಲಿ ಸುಮಾರು 10 ನಿಮಿಷ ಆಗಿದೆ. ಅಂದರೆ ಬೆಲ್ಲದ ನೀರು ಮತ್ತು ತುಪ್ಪ ಹಾಕೊಂಡಾದ್ಮೇಲೆ 10 ನಿಮಿಷ ಆಗಿದೆ. ತುಪ್ಪ ಹಾಕಿದ್ದೆಲ್ಲ ಇದು ಹೀರ್ಕೊಂಡಿದೆ. ಈಗ ವಾಪಸ್ ಇಲ್ಲಿ 1 ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಒಟ್ಟಿಗೆ ಈಗ 20 ನಿಮಿಷ ಆಗಿದೆ. ಅಂದರೆ ನಾವು ಯಾವಾಗ ಒಂದು ಬಾಳೆಹಣ್ಣಿನ ಪೇಸ್ಟ್ ಹಾಕಿ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ, ಅಲ್ಲಿಗಿಂತ 20 ನಿಮಿಷ ಆಗಿದೆ. ಈಗ ವಾಪಸ್ ಇಲ್ಲಿ ತುಪ್ಪ ಹಾಕ್ಕೊಂಡಿದ್ದು ಎಲ್ಲ ಹೀರ್ಕೊಂಡಿದೆ. ಇನ್ನೊಂದು 5 ನಿಮಿಷ ಬಿಟ್ಟು ನಾನು ಅರ್ಧ ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಇನ್ನು ಜಾಸ್ತಿ ಇದಕ್ಕೆ ತುಪ್ಪ ಬೇಕಾಗಲ್ಲ. ನೋಡ್ಬೋದು ನೀವು, ಮೇಲ್ಗಡೆ ಸ್ವಲ್ಪ ಶೈನಿಂಗ್ ಬರ್ತಾ ಇದೆ. ಅಂದರೆ ತುಪ್ಪ ಸ್ವಲ್ಪ ಬಿಟ್ಕೊಂಡು ಬರ್ತಾ ಇದೆ. ಆವಾಗ ನಿಮಗೆ ಗೊತ್ತಾಗುತ್ತೆ ಇದು ಹಲ್ವಾ ರೆಡಿ ಆಗಿದೆಯಲ್ವ ಅಂತ. ಇದು ಇನ್ನೂ ಕೂಡ ಒಂದು 10-15 ನಿಮಿಷ ಬೇಕು ಗಟ್ಟಿಯಾಗೋದಕ್ಕೆ. ಈ ಹದದಲ್ಲಿದೆ. ಇವಾಗ ಸುಮಾರು ಒಂದು ಅರ್ಧ ಗಂಟೆಯಿಂದ 30ರಿಂದ 35 ನಿಮಿಷ ಬೇಕಾಗುತ್ತೆ. ಈಗ ಇನ್ನೂ ಒಂದು ಅರ್ಧ ಸ್ಪೂನ್ನಷ್ಟು, ಅಂದರೆ ಅರ್ಧ ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ಇದು ತುಪ್ಪ ಎಲ್ಲ ಚೆನ್ನಾಗಿ ಬಿಟ್ಕೊಂಡು ಬರ್ತಾ ಇದೆ. ನೋಡ್ಬೋದಲ್ಲ, ಶೈನಿಂಗ್ ಕಾಣ್ತಾ ಇದೆ. ಈ ರೀತಿ ಆದಾಗ ಅದು ಇನ್ನೂ ನೀವು ಜಾಸ್ತಿ ತುಪ್ಪ ಹಾಕ್ಕೊಂಡ್ರೆ ಅದು ಹೀರ್ಕೊಳ್ಳೋದಿಲ್ಲ. ವಾಪಸ್ ತುಪ್ಪವನ್ನು ಬಿಟ್ಕೊಂಡು ಬರ್ತಾ ಇರುತ್ತೆ ಅದು. ಒಂದ್ಸರ್ತಿ ತುಪ್ಪ ಎಲ್ಲ ಈ ರೀತಿ ಬಿಟ್ಕೊಂಡು ಬರಲಿಕ್ಕೆ ಸ್ಟಾರ್ಟ್ ಆದಮೇಲೆ ಸೈಡಲ್ಲಿ ಇರೋವಂಥದ್ದು ಎಲ್ಲ ಅಂಟ್ಕೊಳ್ಳೋದು ಎಲ್ಲ ಕಡಿಮೆ ಆಗುತ್ತೆ. ನೋಡ್ಬೋದು ನೀವೆಲ್ಲ. ಅದನ್ನು ತೆಗೆದು ಒಂದೇ ಕಡೆಗೆ ಈ ರೀತಿ ಸೇರಿಸ್ಕೊಳ್ತಾ ಹೋಗಿ. ಈಗ ಸುಮಾರು 25 ನಿಮಿಷ ಆಗಿದೆ. ನೋಡ್ಬೋದು, ಕಲರ್ ಎಲ್ಲ ಚೇಂಜ್ ಆಗಿದೆ. ಹಾಗೆಯೇ ಕರೆಕ್ಟಾಗಿ ತುಪ್ಪ ಬಿಟ್ಕೊಂಡು ಬರ್ತಾ ಇದೆ. ಈಗ ಇದು ರೆಡಿ ಆಗಿದೆ. ಆಯಿತಾ?
ಇನ್ನೊಂದು 5 ನಿಮಿಷ ಇದನ್ನು ನಿಧಾನ ಉರಿಯಲ್ಲಿ ಮಾಡಿಕೊಂಡ್ರೆ ಸಾಕು. ಇದಕ್ಕೀಗ ನಾವು ಏನು ಡ್ರೈ ಫ್ರೂಟ್ಸ್ಗಳು ಬೇಕಾದರೆ, ಅಂದರೆ ಗೋಡಂಬಿ, ದ್ರಾಕ್ಷಿ ಇಂಥದ್ದು ನಿಮಗೆ ಬೇಕಾದರೆ ಹಾಕೋಬಹುದು. ಈಗ ನಾನು ಇದಕ್ಕೆ ಸ್ವಲ್ಪ ಹುರಿದಿರುವಂತಹ ಗೋಡಂಬಿಯನ್ನು ಹಾಕೊಳ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಹಾಕಿದ ಮೇಲೆ 1-2 ನಿಮಿಷ ಈ ರೀತಿ ಮಾಡ್ಕೊಳ್ಳಿ. ಎಲ್ಲ ಅದು ಒಂದೇ ಕಡೆಗೆ ಮಿಕ್ಸ್ ಆಗಲಿ. ಅಲ್ಲಿ ತನಕ ಮಾಡಿಕೊಂಡ್ರೆ ಇದು ರೆಡಿ ಆಯಿತು. ಈಗ ನೋಡಿ ಚೆನ್ನಾಗಿ ಒಂದೇ ಕಡೆಗೆ ಬರ್ತಾ ಇದೆ ನೋಡಿ ಮಧ್ಯಕ್ಕೆ. ಈಗ ಇದು ರೆಡಿ ಆಗ್ತಾ ಬಂತು. ಪುಟ್ಬಾಳೆ ಹಣ್ಣಿನಲ್ಲಿ ಹಲ್ವಾ ಮಾಡಬೇಡಿ, ಚೆನ್ನಾಗಿ ಬರಲ್ಲ. ಹಲ್ವಾ ರೆಡಿ ಮಾಡೋದು ಅಂತ ಅಂದಮೇಲೆ ಒಂದು ಸ್ವಲ್ಪ ಹೊತ್ತು ಗ್ಯಾಸ್ ಮುಂದೆ ನಾವು ಇರಬೇಕಾಗುತ್ತೆ. ಒಂದು ಅರ್ಧ ಗಂಟೆ ಅಥವಾ 3/4 ಗಂಟೆ ಬೇಕಾಗ್ಬೋದು. ಇದಕ್ಕೆ ಒಂದು 30-35 ನಿಮಿಷ ಸಾಕಾಗುತ್ತೆ. ಈಗ ನೋಡಿ ಎಲ್ಲ ಇದು ರೆಡಿ ಆಗಿದೆ. ತುಪ್ಪ ಕೂಡ ನಿಮಗೆ ಬಿಟ್ಕೊಂಡು ಚೆನ್ನಾಗಿ ಬಂದಿರೋದು ಕಾಣ್ತಾ ಇದೆಯಲ್ವಾ. ಈಗ ತುಪ್ಪ ಸವರಿದ ತಟ್ಟೆಗೆ ಇದನ್ನು ಹಾಕ್ಕೊಂಡು ನಿಮಗೆ ಬೇಕಾದ ಶೇಪಲ್ಲಿ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ನಾವು ಮಾರ್ಕೆಟಿಂದ ತಗೊಂಬರ್ತೀವಲ್ವ ಹಲ್ವಾ, ಅದೇ ರೀತಿ ಆಗುತ್ತೆ. ಕರೆಕ್ಟ್ ಅಳತೆ ನಿಮಗೆ ಕೂಡ ಹೇಳಿದ್ದೀನಿ. ಮೇಲ್ಗಡೆ ಸ್ವಲ್ಪ ಈ ರೀತಿ ಮಾಡ್ಕೊಳ್ಳಿ. ಈಗ ಇದನ್ನು ನಾವು ಸ್ವಲ್ಪ ಹೊತ್ತು ತಣ್ಣಗಾಗಲಿಕ್ಕೆ ಬಿಡಬೇಕು. ಅಂದರೆ ಸುಮಾರು ಒಂದು 2 ಗಂಟೆ ತಗೊಳ್ಳುತ್ತೆ ಇದು ಸಾಧಾರಣ ತಣ್ಣಗಾಗಲಿಕ್ಕೆ. ಅದಕ್ಕಿಂತ ಜಾಸ್ತಿ ಅಂದರೆ ನೀವು 3-4 ಗಂಟೆ ಹಾಗೇನೆ ಬಿಟ್ಟರೆ ತುಂಬ ಚೆನ್ನಾಗಿ ನಿಮಗೆ ಕಟ್ ಮಾಡಲಿಕ್ಕೆ ಕೂಡ ಬರುತ್ತೆ. ನಾನಿಲ್ಲಿ 2 ಗಂಟೆ ಮಾತ್ರ ಇಟ್ಟಿದ್ದೀನಿ. 2 ಗಂಟೆಗೇ ಇದು ಇಷ್ಟು ತಣ್ಣಗಾಗಿದೆ. ನೋಡ್ಬೋದು ನೀವು, ಗಟ್ಟಿ ಆಗಿಬಿಟ್ಟಿದೆ. ತುಂಬ ಈಸಿಯಾಗಿ ಕೂಡ ತೆಗೀಲಿಕ್ಕೆ ಬರುತ್ತೆ. ನಾನೀಗ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ನಾನು ಏನಂದರೆ ಸ್ವಲ್ಪ ನಾವು ಚಾಕುಗೆ ತುಪ್ಪ ಸವರ್ಕೊಂಡು ಕಟ್ ಮಾಡ್ಕೊಳ್ಬೇಕು. ತುಂಬ ಹೊತ್ತು ಇಟ್ಟರೆ ನಂತರ ಕಟ್ ಮಾಡೋದಾದರೆ ಚೆನ್ನಾಗಿ ಇದು ಕಟ್ ಮಾಡಲಿಕ್ಕೆ ಬರುತ್ತೆ. ನಾನು 2 ಗಂಟೆ ಮಾತ್ರ ಇಟ್ಟಿರೋದು, ಆದ್ರೂ ತುಂಬಾ ಚೆನ್ನಾಗಿಯೇ ಬಂದಿದೆ. ನೋಡ್ಬೋದು ನೀವು ಇಲ್ಲಿ, ಸೂಪರ್ ಆಗಿದೆ. ಖಂಡಿತ ನೀವು ಮನೆಯಲ್ಲಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.